ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶ್ರುತಿಮಯ. ಈ ಒಂದು ವಿಡಿಯೋದಲ್ಲಿ ನಾವು ಪೂರ್ವ ಪ್ರಾಥಮಿಕ ಶಾಲೆಗಳಲ್ಲಿ ದಾಖಲಾತಿಗಳನ್ನು ಹೇಗೆ ಹೆಚ್ಚಿಸಬಹುದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಸಾಮಾಜಿಕ ಮಾಧ್ಯಮದ ಮೂಲಕ ಯಾವ ರೀತಿ ಅಂತ ಹೇಳಿದರೆ, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ನಿಮ್ಮ ಶಾಲೆಯಲ್ಲಿ ಮಾಡುವಂತಹ ಚಟುವಟಿಕೆಗಳನ್ನು, ಮಕ್ಕಳ ವಿಡಿಯೋಸ್ಗಳನ್ನು ಶೇರ್ ಮಾಡ್ಕೊಳ್ಳೋದ್ರಿಂದ ಅದನ್ನು ಜನ ನೋಡಿ ನಿಮ್ಮ ಶಾಲೆಗೆ ಅಡ್ಮಿಷನ್ ಮಾಡಿಸೋದಕ್ಕೆ ಮುಂದಾಗ್ತಾರೆ. ಅದೇ ರೀತಿ ಗೂಗಲ್ ಮೈ ಬಿಸ್ನೆಸ್, ಗೂಗಲಲ್ಲಿ ನೀವು ನಿಮ್ಮ ಶಾಲೆಯ ಹೆಸರನ್ನು ನೋಂದಾಯಿಸಿದರೆ ನಿಯರ್ ಮೀ ಸ್ಕೂಲ್ ಅಂತ ಸರ್ಚ್ ಮಾಡಿದಾಗೆ ಗೂಗಲಲ್ಲಿ ನಿಮ್ಮ ಶಾಲೆಯ ಹೆಸರನ್ನು ತೋರಿಸುತ್ತೆ. ಇದರಿಂದ ಈಸಿಯಾಗಿ ಜನರು ಅಡ್ಮಿಷನ್ ಮಾಡಿಸೋದಕ್ಕೆ ಈಸಿ ಆಗುತ್ತೆ. ಅದೇ ರೀತಿ ಕರಪತ್ರಗಳು ಅಂದರೆ ಪಾಂಪ್ಲೆಟ್ಸ್ಗಳನ್ನು ಸಹ ಹಂಚುವುದರಿಂದ ನಿಮ್ಮ ಶಾಲೆಗೆ ಅಡ್ಮಿಷನ್ಸು ಹೆಚ್ಚಾಗುತ್ತವೆ. ನಿಮ್ಮ ಸುತ್ತಮುತ್ತಲಿನ ಜನರಿಗೆಲ್ಲರಿಗೂ ನಿಮ್ಮ ಶಾಲೆಯ ಹೆಸರಿನ ಪಾಂಪ್ಲೆಟ್ಸ್ಗಳನ್ನು ಹಂಚಬೇಕು. ಅದೇ ರೀತಿ ಬ್ಯಾನರ್ಗಳು, ಮೇನ್ ರೋಡ್ಗಳಲ್ಲಿ ನೀವು ನಿಮ್ಮ ಶಾಲೆಯ ಬ್ಯಾನರ್ಗಳನ್ನು ಪೇಸ್ಟ್ ಮಾಡೋದ್ರಿಂದ ನಿಮಗೆ ಅಡ್ಮಿಷನ್ಸ್ಗಳು ಜಾಸ್ತಿ ಸಿಗುವಂತಹ ಒಂದು ಅವಕಾಶವಿರುತ್ತೆ. ಓಪನ್ ಹೌಸ್ ಕಾರ್ಯಕ್ರಮ ಏನಂತ ಹೇಳಿದರೆ, ಪಾಲಕರಿಗೆ ನೀವು ಶಾಲೆಗೆ ಕರೆಸಿ ನಿಮ್ಮ ಶಾಲೆಯಲ್ಲಿ ಏನೇನು ಸೌಲಭ್ಯಗಳು ಇದ್ದಾವಲ್ಲ, ಅದರ ಬಗ್ಗೆ ಎಲ್ಲನೂ ನೀವು ಅವರಿಗೆ ಇನ್ಫಾರ್ಮೇಷನ್ ಕೊಟ್ಟರೆ ಅವರು ಏನು ಮಾಡ್ತಾರೆ, ನಿಮ್ಮ ಶಾಲೆಯಲ್ಲಿರುವಂತಹ ಎಲ್ಲ ಇನ್ಫಾರ್ಮೇಷನ್ನು ತಿಳಿದುಕೊಂಡು ಅಡ್ಮಿಷನ್ ಮಾಡಿಸೋದಕ್ಕೆ ಮುಂದಾಗ್ತಾರೆ. ದಾಖಲಿತ ಪ್ರೋತ್ಸಾಹ ಏನಂತ ಹೇಳಿದರೆ, ಈಗಾಗಲೇ ದಾಖಲಿರುವ ಅಂದರೆ ಅಡ್ಮಿಷನ್ ಮಾಡಿಸಿರುವಂತಹ ಪಾಲಕರಿಗೆ ನೀವು ರಿಯಾಯಿತಿಯನ್ನು ನೀಡಬೇಕು. ಯಾವ ರೀತಿ ಅಂತ ಹೇಳಿದರೆ, ಹೊಸ ಅಡ್ಮಿಷನ್ಸ್ಗಳನ್ನು ನೀವು ಮಾಡಿಸಿದರೆ ನಿಮ್ಮ ಮಗುವಿಗೆ ನಾವು ರಿಯಾಯಿತಿ ನೀಡ್ತೀವಿ ಫೀಸಲ್ಲಿ ಅಂತ ಅವರಿಗೆ ಪ್ರೋತ್ಸಾಹ ನೀಡಿದರೆ ಅವರು ಕೂಡ ಅಡ್ಮಿಷನ್ಸ್ಗಳನ್ನು ತಗೊಂಡು ಬರ್ತಾರೆ. ಅದೇ ರೀತಿ ಪಠ್ಯಕ್ರಮ, ನೀವು ಪುಸ್ತಕದಲ್ಲಿರುವಂತಹ ವಿಷಯವನ್ನು ಅಷ್ಟೇ ಅಲ್ಲದೆ ವಿವಿಧ ರೀತಿಯ ಚಟುವಟಿಕೆಗಳ ಮೂಲಕ ನೀವು ಅಭ್ಯಾಸವನ್ನು ಮಾಡಿಸಿದ್ದೇ ಆದರೆ ಅದರಿಂದ ಮಕ್ಕಳು ಇಂಪ್ರೂವ್ ಆಗ್ತವೆ. ಅದರಿಂದ ಕೂಡ ಪಾಲಕರು ಏನು ಮಾಡ್ತಾರೆ, ನಮ್ಮ ಮಕ್ಕಳು ಇಂಪ್ರೂವ್ಮೆಂಟ್ಸ್ ಇದೆ ಅಂತ ಅಡ್ಮಿಷನ್ ಜಾಸ್ತಿ ಮಾಡಿಸ್ತಾರೆ. ಸುರಕ್ಷತೆ ಏನಪ್ಪ ಅಂತ ಹೇಳಿದರೆ, ಶಾಲೆಯಲ್ಲಿ CCTV ಆಗಿರ್ಬೋದು ಅಥವಾ ಶಾಲೆಯ ಮೈದಾನ ಕ್ಲೀನ್ ಆಗಿರೋದಾಗಿರ್ಬೋದು, ಇದೆಲ್ಲ ನೋಡಿ ಪಾಲಕರು ಅಡ್ಮಿಷನ್ ಮಾಡಿಸೋದಕ್ಕೆ ಮುಂದಾಗ್ತಾರೆ. ಹಾಗಾಗಿ ಮಕ್ಕಳ ಸುರಕ್ಷತೆಯನ್ನು ಕಾಪಾಡಿಕೊಳ್ಬೇಕು. ಇದರಿಂದ ಕೂಡ ಅಡ್ಮಿಷನ್ಸ್ಗಳು ಜಾಸ್ತಿ ಆಗ್ತವೆ. ಅದೇ ರೀತಿ ಪೋಷಕರ ವಿಚಾರಣೆಗೆ ತ್ವರಿತ ಪ್ರತಿಕ್ರಿಯೆ. ಈಗ ಪಾಲಕರು ಮಕ್ಕಳ ಬಗ್ಗೆ ಏನಾದರೂ ಒಂದು ವಿಚಾರಣೆ ಮಾಡೋದಕ್ಕೆ ಬಂದಿರ್ತಾರೆ. ಅವರಿಗೆ ಅವಾಯ್ಡ್ ಮಾಡಬಾರ್ದು, ಅವರಿಗೆ ಸರಿಯಾಗಿ ಪ್ರತಿಕ್ರಿಯೆಯನ್ನು ಕೊಡಬೇಕು. ಇಲ್ಲ ನೀವು ನಾಳೆ ಬರ್ರಿ, ನಾಡಿದ್ದು ಬರ್ರಿ ಅಂತ ಅವರಿಗೆ ರಿಜೆಕ್ಟ್ ಮಾಡಬಾರ್ದು. ಮತ್ತು ಫಾಲೋ ಅಪ್ ಮಾಡಬೇಕು. ಯಾವ ರೀತಿ ಅಂತ ಹೇಳಿದರೆ, ಮಕ್ಕಳ ಬಗ್ಗೆ ಪ್ರತಿಯೊಂದು ಇನ್ಫಾರ್ಮೇಷನ್ನು ಪೇರೆಂಟ್ಸಿಗೆ ಆಗಾಗ್ಗೆ ತಿಳಿಸ್ತಾ ಇರಬೇಕು. ನಿಮ್ಮ ಮಗು ಇದರಲ್ಲಿ ಇಂಪ್ರೂವ್ಮೆಂಟ್ಸ್ ಇದೆ, ಸ್ಪೋರ್ಟ್ಸಲ್ಲಿ ಇಂಪ್ರೂವ್ಮೆಂಟ್ಸ್ ಇದೆ ಅಂತ ಪಾಲಕರಿಗೆ ತಿಳಿಸ್ತಾ ಇರಬೇಕು. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.